ಈ ದಿನ .com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ನಮಸ್ಕಾರ, ನಾನು ಸಪ್ನಾ. ಅಧಿಕಾರವನ್ನು ವಹಿಸಿಕೊಂಡ ಮೊದಲ ದಿನಾನೇ 100 ಕಾರ್ಯಕಾರಿ ಆದೇಶಗಳಿಗೆ ಅಂದರೆ ಎಕ್ಸಿಕ್ಯೂಟಿವ್ ಆರ್ಡರ್ ಸಹಿ ಹಾಕೋದಾಗಿ ಟ್ರಂಪ್ ಕಳೆದ ವಾರ ಘೋಷಣೆ ಮಾಡಿದ್ದಾರೆ. ಈ ಆದೇಶದ ಮೂಲಕ ಅವರು ಅಮೆರಿಕ ಕಾಂಗ್ರೆಸ್ ಅಂದರೆ ಸಂಸತ್ ಅನುಮೋದನೆ ಪಡೆಯದೇನೆ ಫೆಡರಲ್ ಸರ್ಕಾರದ ಕಾರ್ಯಾಚರಣೆ ನಿರ್ವಹಿಸುವುದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ತನ್ನ ಸರ್ವಾಧಿಕಾರಿ ಧೋರಣೆಯುಳ್ಳ ಆಡಳಿತವನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಕಾರ್ಯಕಾರಿ ಆದೇಶ ಅನ್ನೋದು ಬಿಕ್ಕಟ್ಟಿನ ಸಮಯದಲ್ಲಿ ನೀಡಲಾಗೋ ವಿಶೇಷವಾದ ಅಧಿಕಾರ ಆಗಿದೆ. ಆ ಆದೇಶಗಳು ತುರ್ತು ಸಮಸ್ಯೆಗಳನ್ನ ತ್ವರಿತವಾಗಿ ಪರಿಹರಿಸೋ ಉದ್ದೇಶಗಳನ್ನು ಹೊಂದಿರ್ತವೆ. ಆದರೂ ಕೂಡ ಈ ಕಾರ್ಯಕಾರಿ ಆದೇಶಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅಂತಹ ಆದೇಶಗಳನ್ನ ರದ್ದುಗೊಳಿಸುವಂತೆ ನಿರ್ದೇಶನ ಮಾಡೋ ಅಧಿಕಾರವನ್ನ ನ್ಯಾಯಾಲಯ ಕೂಡ ಹೊಂದಿದೆ ಅನ್ನೋದು ಗಮನಾರ್ಹ ಆಗಿದೆ. ಇತ್ತೀಚೆಗೆ ನಡೆದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಚುನಾಯಿತರಾಗಿದ್ದಾರೆ. 2025 ಜನವರಿ 20ರಂದು ಅಧಿಕಾರವನ್ನ ವಹಿಸಿಕೊಳ್ತಾರೆ. ಆದ್ರೆ ಅವರು ಮಾಡೋದಕ್ಕೆ ಹೊರಟಿರೋದೇನು ಅನ್ನೋದು ಮುಖ್ಯ ಸಂಗತಿಯಾಗಿದೆ. ಅಮೆರಿಕ ಸರ್ಕಾರದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರುವುದಾಗಿ ಕಳೆದ ತಿಂಗಳು ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಅವರ ಘೋಷಣೆ ಮುಖ್ಯವಾಗಿ 4 ಪ್ರಮುಖ ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡಿದೆ. ಅವರು ಗುರಿಯಾಗಿಸಿಕೊಂಡಿರೋದ್ರಲ್ಲಿ ಮೊದಲನೇದಾಗಿ ವಲಸೆ. ಟ್ರಂಪ್ ಅವರು ಹಾಲಿ ಅಧ್ಯಕ್ಷ ಬೈಡನ್ ಅವರ ನೀತಿಗಳನ್ನ ರದ್ದುಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಮೆಕ್ಸಿಕೋ ಮತ್ತು ಅಮೆರಿಕ ಗಡಿಯಲ್ಲಿ ದೈತ್ಯ ಗೋಡೆಯ ನಿರ್ಮಾಣವನ್ನ ಪುನರ್ ಆರಂಭ ಮಾಡೋದಕ್ಕೆ ಬಯಸಿದ್ದಾರೆ. ಲ್ಯಾಟಿನ್ ಅಮೆರಿಕಾದಿಂದ ವಲಸೆಯನ್ನ ನಿಲ್ಲಿಸೋದು ಮತ್ತು ಅಮೆರಿಕದ ಇತಿಹಾಸದಲ್ಲಿ ಅತಿ ದೊಡ್ಡ ಗಡಿಪಾರು ಕಾರ್ಯಾಚರಣೆಯನ್ನು ನಡೆಸೋದು ಅವರ ಉದ್ದೇಶ ಆಗಿದೆ. ಅಮೆರಿಕ ನೆಲದಲ್ಲಿ ಜನಿಸಿದ ಜನರು ಸ್ವಯಂಚಾಲಿತವಾಗಿ ಪೌರತ್ವವನ್ನ ಪಡೆಯೋ ಹಕ್ಕನ್ನ ಕೂಡ ರದ್ದುಗೊಳಿಸೋ ಕಾರ್ಯಕಾರಿ ಆದೇಶವನ್ನ ಹೊರಡಿಸೋದಾಗಿಯೂ ಕೂಡ ಅವರು ಹೇಳಿದ್ದಾರೆ. ಇನ್ನು ಎರಡನೇದಾಗಿ ಸಂಪ್ರದಾಯವಾದಿ ನೀತಿಗಳು. ಜನಾಂಗೀಯ ಮತ್ತು ಲಿಂಗ ನ್ಯಾಯ ಕಾರ್ಯಕ್ರಮಗಳನ್ನು ರದ್ದುಗೊಳಿಸುವುದಾಗಿ ಟ್ರಂಪ್ ಅವರು ಭರವಸೆಯನ್ನು ನೀಡಿದ್ದಾರೆ. ಸರ್ಕಾರದಾದ್ಯಂತ ವೈವಿಧ್ಯತೆ, ಸಮಾನತೆ ಮತ್ತು ಒಳಗೊಳ್ಳುವಿಕೆ ಕಾರ್ಯಕ್ರಮಗಳನ್ನು ರದ್ದುಗೊಳಿಸೋದು, ಮಹಿಳಾ ಕ್ರೀಡೆಗಳಿಂದ ಲೈಂಗಿಕ ಅಲ್ಪಸಂಖ್ಯಾತ ಮಹಿಳೆಯರನ್ನ ಹೊರಗಿಡೋ ಆದೇಶಗಳನ್ನು ಹೊರಡಿಸೋದಕ್ಕೆ ಯೋಜಿಸಿದ್ದಾರೆ. ಇನ್ನು ಮೂರನೇದಾಗಿ ನ್ಯಾಯಾಲಯದ ಪ್ರಕರಣಗಳು. 2020ರಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸೋತ ಟ್ರಂಪ್ ನಂತರದಲ್ಲೇ ಗಲಭೆಗಳಿಗೆ ಪ್ರಚೋದನೆಯನ್ನ ನೀಡಿದ್ರು. ಹೀಗಾಗಿ ಅವರ ಅನೇಕ ಬೆಂಬಲಿಗರು ಇನ್ನೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಆ ಗಲಭೆಗಳಲ್ಲಿ ಆರೋಪಿಗಳಾಗಿರುವವರಿಗೆ ಕ್ಷಮಾದಾನ ಮಾಡುವ ಮೂಲಕ ಅವರನ್ನ ರಕ್ಷಣೆ ಮಾಡೋದಕ್ಕೆ ಟ್ರಂಪ್ ಅವರು ಬಯಸಿದ್ದಾರೆ. ಈ ಬಗ್ಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ನಾಲ್ಕನೇದಾಗಿ ಆರ್ಥಿಕ ಕ್ರಮಗಳು. ಆರ್ಥಿಕ ನಿಯಮಗಳನ್ನ ಕಡಿತಗೊಳಿಸಲು ಮತ್ತು ತೈಲ, ನೈಸರ್ಗಿಕ ಅನಿಲ ಹೊರತೆಗೆಯುವ ಕೈಗಾರಿಕೆಗಳಿಗೆ ಅನುಮತಿಯನ್ನ ನೀಡೋದಕ್ಕೆ ಹಾಗೂ ಹವಾಮಾನ ನೀತಿಗಳನ್ನ ಹಿಂತೆಗೆದುಕೊಳ್ಳೋದಕ್ಕೆ ಟ್ರಂಪ್ ಅವರು ಯೋಚಿಸ್ತಾ ಇದ್ದಾರೆ. ಒಂದು ವರ್ಷದೊಳಗೆ ಇಂಧನ ಬೆಲೆಗಳನ್ನ 50% ಕಡಿಮೆ ಮಾಡೋದಕ್ಕೆ ಮತ್ತು ವಿದ್ಯುತ್ ವಾಹನಗಳಿಗೆ ನೀಡಲಾಗ್ತಾ ಇರೋ ಬೆಂಬಲವನ್ನ ಕಡಿತಗೊಳಿಸೋದು ಅವರ ಗುರಿಯಾಗಿದೆ. ಈ ಕ್ರಮಗಳು ಅವರ ಮುಂಬರೋ ಅಧ್ಯಕ್ಷೀಯ ಚುನಾವಣೆಗೆ ಈಗಿನಿಂದನೇ ಅಜೆಂಡವಾಗಿ ಮಾರ್ಪಡ್ತಾ ಇದೆ. ಅವರ ಈ ಭರವಸೆಗಳು ವ್ಯಾಪಕ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಇಷ್ಟು ಮಾತ್ರ ಅಲ್ಲದೆ ಕಾರ್ಯನಿರ್ವಾಹಕ ಆದೇಶವನ್ನು ಹೊರಡಿಸೋ ಈ ಘೋಷಣೆ ಅಮೆರಿಕ ಸರ್ಕಾರದ ಕಾರ್ಯನಿರ್ವಹಣೆಯ ವಿಧಾನವನ್ನ ಬದಲಾಯಿಸುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಅಮೆರಿಕ ಸರ್ಕಾರ ಅಧಿಕಾರದ 3 ಘಟಕಗಳನ್ನು ಆಧರಿಸಿದೆ: ಅಧ್ಯಕ್ಷ ಘಟಕ, ಶಾಸಕಾಂಗ ಘಟಕ ಹಾಗೂ ನ್ಯಾಯಾಂಗ ಘಟಕ. ಅಧ್ಯಕ್ಷ ಸ್ಥಾನ ಕಾರ್ಯನಿರ್ವಾಹಕ ಘಟಕವನ್ನ ಪ್ರತಿನಿಧಿಸುತ್ತೆ. ಅಧ್ಯಕ್ಷರ ತುರ್ತು ಅಧಿಕಾರಿಗಳ ಬಳಕೆ ಶಾಸಕಾಂಗ ಮತ್ತು ನ್ಯಾಯಾಂಗದ ಮೇಲೆ ಕಾರ್ಯನಿರ್ವಾಹಕ ಘಟಕದ ಅಧಿಕಾರವನ್ನ ಹೇರುತ್ತೆ. ಜೊತೆಗೆ ಟ್ರಂಪ್ ಅವರು ಘೋಷಣೆ ಮಾಡಿರೋ ಕೆಲವು ಕ್ರಮಗಳು ಸಾಂವಿಧಾನಿಕ ಸವಾಲುಗಳನ್ನು ಎದುರಿಸಬಹುದು. ಕಾರ್ಯಕಾರಿ ಆದೇಶಗಳನ್ನ ಅಂಗೀಕರಿಸುವ ಮೂಲಕ ಅವರು ಅಮೆರಿಕ ಶಾಸಕಾಂಗವನ್ನ ಕಡೆಗಣಿಸೋದಕ್ಕೆ ಟ್ರಂಪ್ ಅವರು ಮುಂದಾಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಇದು ವಿಚಿತ್ರ ನಡೆ. ಯಾಕಂದ್ರೆ ಅವರ ರಿಪಬ್ಲಿಕನ್ ಪಕ್ಷ ಶಾಸಕಾಂಗದಲ್ಲಿ ಬಹುಮತವನ್ನ ಹೊಂದಿದೆ. ಸೆನೆಟ್ನಲ್ಲಿ 53 ಸ್ಥಾನಗಳನ್ನ ಮತ್ತು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಸರಳ ಬಹುಮತವನ್ನ ಹೊಂದಿದೆ. ಶಾಸಕಾಂಗದ ನೆರವು ಜೊತೆಗೆ ಟ್ರಂಪ್ ಆಡಳಿತವನ್ನ ನಡೆಸಬಹುದು, ನೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು. ಆದಾಗ್ಯೂ ಕೂಡ ತಮ್ಮದೇ ಪಕ್ಷದಿಂದ ತನಗೆ ತ್ವರಿತ ಬೆಂಬಲ ಸಿಗೋದಿಲ್ಲ ಅಂತ ಟ್ರಂಪ್ ಭಾವಿಸಿದಂತಿದೆ, ಅಥವಾ ತಾವು ಭಾರಿ ಕ್ರಿಯಾಶೀಲ ವ್ಯಕ್ತಿ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹಾತೊರೆಯುವಂತಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.